ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ತೇಜಸ್ ಕುಮಾರ್. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ನಮ್ಮ ವಿಡಿಯೋಸ್ನ ಪೂರ್ತಿಯಾಗಿ ನೋಡಿ. ನಿಮಗೆ ತುಂಬಾ ವಿಷಯಗಳು ಗೊತ್ತಾಗುತ್ತೆ, ನಿಮಗೆ ತುಂಬಾ ಫ್ಯಾಕ್ಟ್ಸ್ಗಳು ಗೊತ್ತಾಗುತ್ತೆ. ಇಲ್ಲಾಂದ್ರೆ ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತೀರಾ. ಇವತ್ತು ನಾನು ಏನ್ ಮಾತಾಡಕ್ ಹೊರಟಿದ್ದೀನಿ, ಶಿವಾಜಿ ಮಹಾರಾಜರ ಒಂದು ಪೇಂಟಿಂಗ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ. ನಾನು ಈಗ ನಡೀತಾ ಇರುವಂತ ನಮ್ಮ ಬೆಳಗಾವಿಯ ಬಗ್ಗೆ ಮಾತಾಡೋದಕ್ಕೆ ನಾನು ಹೊರಟಿದ್ದೀನಿ. ಇದು ನೋಡಿ, ನಾನೇ ಮಾಡಿರುವಂತ ಒಂದು ಪೇಂಟಿಂಗ್. ನಾನು ಶಿವಾಜಿ ಮಹಾರಾಜರ ಒಂದು ಭಕ್ತ, ಫ್ಯಾನ್, ಏನ್ ಬೇಕಾದ್ರೂ ತಿಳ್ಕೊಳ್ಳಿ. ನನಗೆ ಅವರಂದ್ರೆ ತುಂಬಾ ಇಷ್ಟ. ಎಲ್ಲರಿಗೂ ಗೊತ್ತಿರುವಂತ ವಿಷಯ, ಈಗ ಸುಮಾರು ಕೆಲವು ದಿನಗಳ ಹಿಂದೆ ಮಾತ್ರ ನಡೆದಿರುವಂತ ವಿಷಯ, ಘಟನೆ ಇದು. ನಮ್ಮ ಒಂದು ಬೆಳಗಾವಿಯಲ್ಲಿ, ನಮ್ಮ ಒಂದು ರಾಜ್ಯದ ಒಂದು ಭಾಗವಾಗಿರುವಂತಹ ಒಂದು ಬೆಳಗಾವಿಯಲ್ಲಿ, ನಮ್ಮ KSRTC ಬಸ್ ಕಂಡಕ್ಟರ್ ಮೇಲೆ ಮರಾಠಿ ಮಾತಾಡು ಅಂತ ಹೇಳಿ ದಬ್ಬಾಳಿಕೆ ಮಾಡಿ, ಅವರಿಗೆ ಮಸಿ ಬಳಿದು ಒಡೆದು ಅವರ ಹಾಸ್ಪಿಟಲ್ ಅಡ್ಮಿಟ್ ಆಗುವಾಗ ಮಾಡಿ, ತುಂಬಾ ಈ ರೀತಿಯಾದಂತ ಒಂದು ದುಷ್ಕೃತ್ಯಗಳನ್ನ ಮರಾಠಿಗರು ಅಲ್ಲ, ಮರಾಠಿ ಪುಂಡರು ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಈಗ ನೋಡಿ, ನಿಮ್ಮ ಮನೇಲಿ ಬಂದ್ಬಿಟ್ಟು ನಾವು ನಮ್ಮ ಮನೆಯ ರೀತಿ ನೀತಿ ಅಂತ ನಿಮ್ಮ ಮನೇಲಿ ಇರ್ಬೇಕು ಅಂತ ನಾವೇನಾದ್ರು ಹೇಳಿದ್ರೆ ನಿಮ್ಗೆ ಯಾವ ರೀತಿ ಆಗಲ್ಲ, ಆ ರೀತಿಯಾಗಿ ಆಗ್ತಿದೆ. ನೋಡಿ, ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಪಾಕಿಸ್ತಾನಿಗಳಿಗೂ ಮರಾಠಿಗರಿಗೂ ಯಾವ ಒಂದು ಡಿಫ್ರೆನ್ಸು ನನಗೆ ಕಾಣಿಸ್ತಿಲ್ಲ. ಯಾಕೆಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಾಗ, ಪ್ರತ್ಯೇಕವಾದ ನಮ್ಗೆ ಒಂದು ದೇಶ ಬೇಕು ಅಂತ ಹೇಳಿದಾಗ, ನಾವು ಅವರಿಗೆ ಪಾಕಿಸ್ತಾನ ಬಿಟ್ಕೊಟ್ವಿ. ಪಾಕಿಸ್ತಾನ ಅವ್ರಿಗೆ ಬಿಟ್ಕೊಟ್ಟ ಮೇಲೆ ಕೂಡ ಅವರು ಕಾಶ್ಮೀರ ನಮ್ದು ಅಂತ ಅನ್ಕೊಂಡು ಸುಮಾರು ಸಾಲಿ ನಮ್ಮ ಮೇಲೆ ಯುದ್ಧಕ್ಕೆ ಬಂದು ಅವ್ರನ್ನ ನಾವು ಹೆಂಗ್ ತದಕ್ಬೇಕು ಹಂಗೆಲ್ಲ ತದಕಿ ಸೆದೆ ಬಡ್ದು ಓಡಿಸಿದ್ದಾಯ್ತು. ಈಗಲೂ ಅವ್ರ ಮೇಲೆ ಬೇಡ್ತಾನೆ ಇರ್ತಾರೆ, ಆಗಾಗ ನಾವು ಓಡಿಸ್ತಾನೆ ಇರ್ತೀವಿ. ಆ ರೀತಿಯಾಗಿ ಆಗ್ತಿರುತ್ತೆ. ಅದೇ ರೀತಿಯಾಗಿ ನೀವು ಬೆಳಗಾವಿಯಲ್ಲಿ ಮಾಡ್ತಿದ್ದೀರಾ ಅಂತ ನಾನು ಹೇಳ್ತಿದ್ದೀನಿ. ಯಾಕೆ ಅಂದ್ರೆ, ಆಗ ನಮ್ಮ ಹಿರಿಯರು ನಮ್ಮ ಒಂದು ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತ ನಮ್ಮ ಒಂದು ಎಲ್ಲಾ ಒಂದು ರಾಜ್ಯಗಳನ್ನು, ಎಲ್ಲಾ ಜನಗಳನ್ನು ಒಗ್ಗೂಡಿಸಿ, ರಾಜ್ಯಗಳನ್ನೆಲ್ಲ ಏಕೀಕರಣ ಮಾಡಿ, ಇದು ಮಹಾರಾಷ್ಟ್ರ, ಇದು ಕರ್ನಾಟಕ, ಇದು ತಮಿಳುನಾಡು, ಇದು ಆಂಧ್ರ, ಇದು ಕೇರಳ, ಇದು ರಾಜಸ್ಥಾನ, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಅಂತ ಹೇಳ್ಕೊಂಡು ಎಲ್ಲಾ ರಾಜ್ಯಗಳನ್ನು ನೀಟಾಗಿ ಡಿವೈಡ್ ಮಾಡಿ ನಮ್ಮ ಕೈಗೆ ಕೊಟ್ರು. ಆದ್ರೂ ಈ ಬೆಳಗಾವಿ ನಮ್ದು ಅಂತ ನೀವು ಸುಮಾರು ವರ್ಷಗಳ ಹಿಂದೆಯಿಂದನೂ ಇದೇ ರೀತಿಯಾಗಿ ನೀವು ಆಗಾಗ ನಮಗೆ ತೊಂದರೆ ಮಾಡ್ತಾ ಇದ್ದೀರಾ. ನೋಡಿ, ನೀವು ಬೆಳಗಾವಿಯಲ್ಲಿ ನಿಂತ್ಕೊಂಡು ನಮ್ಮ ಮರಾಠಿಯನ್ನ ಮಾತಾಡಿ ಅಂತ ನೀವು ಹೇಳ್ಬೇಕಾದ್ರೆ ನಮ್ಗೆ ತುಂಬಾ ನೋವಾಗ್ತಿದೆ. ಯಾಕೆ ಅಂದ್ರೆ, ನಾವು ನಮ್ಮ ಕರ್ನಾಟಕದಲ್ಲೇ, ನಮ್ಮ ಒಂದು ಬೆಂಗಳೂರಲ್ಲೇ ಕನ್ನಡ ಮಾತಾಡಿ ಅಂತ ಎಲ್ಲಾರು ಕೇಳ್ಕೊಳ್ತಾ ಇದೀವಿ. ಕೇಳ್ಕೊಳ್ಳುವಂತ ಒಂದು ಪರಿಸ್ಥಿತಿ ನಮಗೆ ಬಂದ್ಬಿಟ್ಟಿದೆ. ಯಾಕೆಂದ್ರೆ ನಾವು ವಿಶಾಲ ಹೃದಯದವರು, ಎಲ್ಲಾರ್ಗೂ ಜಾಗ ಬಿಟ್ಕೊಟ್ಟು ಈಗ ನಮ್ಮ ತಲೆ ಮೇಲೆ ತಾಂಡವಾಡೋದಕ್ಕೆ ನಿಂತ್ಕೊಂಡಿದ್ದೀರಾ. ಇದು ಹೀಗೆ ಆದ್ರೆ, ನಾವು ಕನ್ನಡಿಗರು ವಿಶಾಲ ಹೃದಯದವರು ಖಂಡಿತ ನಿಜ. ಆದ್ರೆ ನಾವು ಕೆರಡಿದ್ರೆ, ಕೆಂಗಣ್ಣು ಬಿಟ್ರೆ ತಡ್ಕೊಳ್ಳುವಂತ ಶಕ್ತಿ ನಿಮ್ಗಿಲ್ಲ. ದಯವಿಟ್ಟು ನಾವು ಶಾಂತಿ ಪ್ರಿಯರು, ನಾವು ಯಾರಿಗೂ ನೋವಾಗಬಾರ್ದು, ಎಲ್ಲರೂ ನಮ್ಮ ಅಣ್ಣ ತಮ್ಮಂದ್ರಿದ್ದಂತೆ ಅಂತ ನಾವು ಭಾವಿಸ್ಕೊಂಡು ನಾವು ಸಮಾಧಾನವಾಗಿ ಸುಮ್ಮನೆ ಇರೋದು ಅಷ್ಟೇನೆ. ನೋಡಿ, ನಾವು ನಿಂತಿರೋದು ಕೂಡ ಹಿಂದೂಸ್ತಾನದ ನೆಲಾನೇ, ನೀವು ನಿಂತಿರೋದು ಕೂಡ ಹಿಂದೂಸ್ತಾನದ ನೆಲಾನೇ. ದಯವಿಟ್ಟು ಮರಿಬೇಡಿ. ಈಗೀಗ ತಾನೇ ಎಲ್ಲಾರನ್ನೂ ಒಂದು ಮಾಡ್ಬೇಕು ಅಂತ ತುಂಬಾ ಜನ ಪಾಪ ಕಷ್ಟ ಪಡ್ತಿದ್ದಾರೆ. ಬಟೆಂಗೆ ತೋ ಕಟೆಂಗೆ, ಏಕ್ ಹೇ ತೋ ಸೇಫ್ ಹೇ ಅಂತ ತುಂಬಾ ಜನರ ಮನಸ್ಸಿನಲ್ಲಿ ತುಂಬಾ ಪರಿವರ್ತನೆಗಳನ್ನ ಮಾಡಿ, ನಾವು ಜಾತಿಗಳನ್ನ ಬಿಟ್ಟು ಹೊರಗಡೆ ಬಂದು ನಾವು ಹಿಂದೂ, ನಾವೆಲ್ಲ ಒಂದಾಗ್ಬೇಕು ಅನ್ನೋ ಒಂದು ಎಲ್ಲಾ ಒಂದು ರೀತಿಯಾದಂತ ಒಂದು ಮೆಸೇಜ್ ನ ಕೊಟ್ಟು ಪರಿವರ್ತನೆ ಮಾಡಿ, ಈಗೀಗಷ್ಟೇ ಎಲ್ಲರೂ ಜಾತಿ ಭೇದ ಭಾವನ್ನ ಮರೆತು ನಾವು ಹಿಂದೂ ಅಂತ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಈಗ ತಾನೇ ಬಂದಿರುವಂತ ಒಂದು ಚಾವ ಸಿನಿಮಾ ಏನಿದೆ, ನಮ್ಮ ಸಂಭಾಜಿ ಮಹಾರಾಜರ ಒಂದು ಸಿನಿಮಾ ಏನಿದೆ, ಆ ಒಂದು ಸಿನಿಮಾನ ನೋಡಿ ಎಲ್ಲರೂ ಕಣ್ಣೀರಾಗ್ತಿದ್ದಾರೆ. ಎಂತ ಮಹಾನುಭಾವ, ನಮ್ಮಂತವ್ರಿಗೋಸ್ಕರ ಈ ರೀತಿಯಾಗಿ ತ್ಯಾಗ ಮಾಡಿದ್ರಲ್ಲ ಅಂತ ಅನ್ಕೊಂಡು ಎಲ್ಲರೂ ಅವರನ್ನ ಪೂಜಿಸ್ತಾ ಇದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ನೀವು ಈ ರೀತಿಯಾಗಿ ಒಂದು ಭಾಷೆಯ ಮಧ್ಯೆ, ಒಂದು ರಾಜ್ಯದ ಮಧ್ಯೆ ಈ ರೀತಿ ಕಿಡಿ ಅಣಿಸುವಂತ ಕೆಲಸ ಮಾಡ್ತಿದ್ರಲ್ಲ, ನಿಮ್ಗೆ ಯಾವ್ದ್ರಲ್ಲಿ ಹೊಡಿಬೇಕು? ದಯವಿಟ್ಟು ನಿಜವಾದ ಮರಾಠಿಗರೇನಿದ್ದೀರಾ, ನೀವು ಬ್ರಾಡ್ ಮೈಂಡೆಡ್ ಆಗಿ ಯೋಚನೆ ಮಾಡಿ. ನಾವ್ ಇದೇ ರೀತಿಯಾಗಿ ಕಿತ್ತಾಡ್ಕೊಂಡಿದ್ರೆ ದೇವರಾಣೆಗೂ ಈ ಒಂದು ನಮ್ಮ ಒಂದು ನೆಲ ಏನಿದೆ, ಇದು ಹಿಂದೂ ರಾಷ್ಟ್ರ ಆಗಕ್ಕೆ ಸಾಧ್ಯನೇ ಇಲ್ಲ.
ಯಾಕೆಂದ್ರೆ ಇದನ್ನ ನಮ್ಮ ಒಂದು ದೇಶವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡೋದಕ್ಕೆ ಬಿಡಬಾರ್ದು ಅಂತ ತುಂಬಾ ಜನ ಪ್ರಯತ್ನ ಪಡ್ತಿದ್ದಾರೆ, ಕುತಂತ್ರಗಳು ನಡೀತಾ ಇದಾವೆ. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲಾರನ್ನೂ ಒಂದುಗೂಡಿಸ್ತಾ ಇದ್ದಾರೆ ಕೆಲವರು ತುಂಬಾ ಕಷ್ಟಪಟ್ಟು. ಅಂತ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ನಾವು ಭಾಷೆ ಅಂತ ಅಂದ್ಕೊಂಡು ಹೊಡೆದಾಡಿ ಮತ್ತೆ ನಾವು ಒಂದು ಕಿತಾಟ ಮಾಡ್ಕೊಂಡು ಬೇರೆ ಬೇರೆ ಆಗೋದ್ರೆ ನಮ್ಮ ಒಂದು ದೇಶ ಹಿಂದೂ ರಾಷ್ಟ್ರ ಆಗೋದಕ್ಕೆ ಹೇಗ್ ಸಾಧ್ಯ? ನಾವು ಇದಕ್ಕೆ ಕನ್ನಡಿಗರು ಕಾರಣ ಅಲ್ಲ, ಇದಕ್ಕೆ ಕಾರಣ ಆಗ್ತಾ ಇರೋದು ಮರಾಠಿಗರೇ. ಯಾಕಂದ್ರೆ ನಾವು ಅರ್ಥ ಮಾಡ್ಕೊಂಡಿದೀವಿ, ನಾವೆಲ್ಲರೂ ಇದಾಗಿ ನಡ್ಕೊಂಡು ಹೋಗ್ಬೇಕು, ಒಂದಾಗಿರ್ಬೇಕು, ಶಾಂತವಾಗಿ ನಡ್ಕೊಂಡು ಹೋಗ್ಬೇಕು ಅಂತ ನಾವು ಅರ್ಥ ಮಾಡ್ಕೊಳ್ತಾ ಇದೀವಿ. ಅಂದ್ರೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅದು. ಬೇರೆ ರಾಜ್ಯಗಳಿಗೆ ಹೋಗಿ ಕೆಲಸ ಮಾಡ್ತಾ ಇರೋಂಥವ್ರು ಅಥವಾ ವಲಸೆ ಹೋಗಿರೋಂಥವ್ರು ನೀವು ಕಂಪೇರ್ ಮಾಡಿ ಲೆಕ್ಕ ನೋಡಿ. ಕನ್ನಡಿಗರು ಬೇರೆ ರಾಜ್ಯದಲ್ಲಿ ಎಲ್ಲಿರ್ತಾರೆ, ಆ ಒಂದು ರಾಜ್ಯದ ಜನ, ನಾವು ಕನ್ನಡಿಗರು ಏನಿರ್ತೀವಿ ಅಲ್ಲಿ ಅದಕ್ಕಿಂತ 10 ಪಟ್ಟು ಜನ ನಮ್ಮ ಕರ್ನಾಟಕದಲ್ಲಿದ್ದಾರೆ. ಈ ಒಂದು ಇಡೀ ಭಾರತ ದೇಶ ಇದೆ, ದೇಶದಾದ್ಯಂತ ಇರುವಂತ ಎಲ್ಲಾ ರಾಜ್ಯದ ಜನ ನಮ್ಮ ಒಂದು ಕರ್ನಾಟಕದಲ್ಲಿ ಇದ್ದಾರೆ. ಬರೀ ದೇಶಾದ್ಯಂತ ಅಲ್ಲ, ಇಡೀ ಪ್ರಪಂಚಾದ್ಯಂತ ಎಷ್ಟು ದೇಶಗಳಿದೆಯೋ ಆಲ್ಮೋಸ್ಟ್ ಅಷ್ಟು ದೇಶಗಳ ಜನ ನಮ್ಮ ಕರ್ನಾಟಕಕ್ಕೆ ಬರ್ತಾರೆ, ಇದ್ದಾರೆ ಕೂಡ. ನಾವು ನಮ್ಮ ಒಂದು ಕರ್ನಾಟಕದಲ್ಲಿ ಬಂದು ಇಲ್ಲಿ ಒಂದು ಅವರ ಒಂದು ಜೀವನವನ್ನ ನಿರ್ಮಿಸ್ಕೊಂಡು ಅವರು ಒಂದು ನೆಮ್ಮದಿಯಾಗಿ ಒಂದು ಜೀವನ ಮಾಡ್ತಾ ಇರುವಂತವ್ರನ್ನ ನಾವು ದೂರ ಹೋಗಿ ನೀವು ಹೋಗಿ ಅಂತ ನಾವು ಅವ್ರಿಗೆ ಯಾವತ್ತೂ ಎಲ್ಲೂ ತೊಂದರೆ ಕೊಟ್ಟಿಲ್ಲ, ಯಾರಿಗೂ ನಾವು ತೊಂದರೆ ಕೊಟ್ಟಿಲ್ಲ. ನಮಗೆ ನೀವು ತೊಂದರೆ ಕೊಡಬೇಡಿ. ಸುಮಾರು ಎಷ್ಟೋ ಸಾವಿರ ಜನ ಇದ್ದಾರೆ ಇಲ್ಲಿ ಮರಾಠಿಗರು, ಎಷ್ಟೋ ಸಾವಿರಾರು ಜನ ಇದ್ದಾರೆ. ಅವರೆಲ್ಲ ನಾವು ಕನ್ನಡಿಗರು ಅಂತ ಬೆರ್ತೋಗ್ತಾ ಇದಾರೆ, ನಮ್ ಜೊತೆ ಬೆರ್ತೋಗಿದ್ದಾರೆ ಅವರು. ನೀವೀಗ ಬಂದ್ಬಿಟ್ಟು ಮರಾಠಿ ಅನ್ನೋ ಒಂದು ದಬ್ಬಾಳಿಕೆ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ಒಂದು ಮಹಾರಾಷ್ಟ್ರದಲ್ಲಿ ಬಂದು ನಾವು ನಿಂತ್ಕೊಂಡು ಕನ್ನಡ ಮಾತಾಡಲೇ ಅಂತ ಹೇಳಿದ್ರೆ ಹೆಂಗಿರುತ್ತೆ ನಿಮ್ಗೆ? ಉರಿಯುತ್ತೆ ತಾನೆ? ಹಾಗೆ ನಮ್ಮ ಒಂದು ಬೆಳಗಾವಿ ನಮ್ಮ ಒಂದು ಕರ್ನಾಟಕದ ಒಂದು ಭಾಗ ಅದು. ಅಲ್ಲಿ ನೀವು ಮರಾಠಿ ಮಾತಾಡಿ ಅಂತ ಹೇಳೋದು ಸರಿಯಲ್ಲ. ಎಲ್ಲಾ ಮರಾಠಿಗಳಿಗೂ ನಾನು ಇದನ್ನ ಹೇಳ್ತಿಲ್ಲ. ದಯವಿಟ್ಟು ಈಗ ಏನ್ ಮಾಡಿದರೆ ಈ ಗಲಭೆ ಅವ್ರಿಗೆ ನೀವು ಬುದ್ಧಿ ಹೇಳಿ. ನೋಡಿ, ನೀವು ಈ ರೀತಿ ಮಾಡ್ತಾ ಇರೋದ್ರಿಂದ ಎಷ್ಟು ತೊಂದರೆಗಳಾಗುತ್ತೆ ಅಂದ್ರೆ ಮುಂದೆ ತುಂಬಾ ತೊಂದರೆಗಳಾಗುತ್ತೆ. ನೋಡಿ, ಮೊನ್ನೆ ಒಂದು ವಿಡಿಯೋ ನೋಡಿದೆ ನಾನು. ಅಲ್ಲಿ ನಮ್ಮ ಒಂದು ಕರ್ನಾಟಕದ ಬಾವುಟ ಏನಿದೆ ಅದಕ್ಕೆ ಬೆಂಕಿ ಹಚ್ಚುವಂತ ಒಂದು ಕೆಲಸ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ನಾವು ನಮ್ಮ ತಾಯಿ ಅಂತ ನೋಡ್ತೀವಿ, ನಮ್ಮ ಒಂದು ಕನ್ನಡದ ಬಾವುಟವನ್ನ, ಭುವನೇಶ್ವರಿ ತಾಯಿಗೆ ಅದನ್ನ ಹೋಲಿಸ್ತೀವಿ. ಅರಿಶಿಣ ಕುಂಕುಮ ಅವುಗಳ ಸಂಕೇತ ಅಂತ ನಾವು ಭಾವಿಸ್ತೀವಿ ನಮ್ಮ ಒಂದು ಬಾವುಟವನ್ನ. ನೀವು ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗಿ ನೀವೆಷ್ಟೇ ಕಾಯಿ ಹೊಡೆದ್ರು, ನೀವೆಷ್ಟೇ ಪೂಜೆ ಮಾಡಿದ್ರು, ನೀವೆಷ್ಟೇ ನೈವೇದ್ಯ ಇಟ್ರು ಅಲ್ಲಿ ಅರಿಶಿಣ ಕುಂಕುಮ ಇಲ್ಲ ಅಂದ್ರೆ ಆ ಪೂಜೆ ಅಪೂರ್ಣ. ಅಂತ ಒಂದು ಸಂಸ್ಕೃತಿ ಇರುವಂತ ಒಂದು ನಾಡು ನಮ್ದು. ನಾವು ಕನ್ನಡಿಗರು ವಿಶಾಲ ಹೃದಯದವರು. ನಾವು ನಮ್ಮ ಇಮ್ಮಡಿ ಪುಲಕೇಶಿ ಮಹಾರಾಜರೇನಿದ್ದಾರೆ, ನಮ್ಮ ವೀರ ಸಂಗೊಳ್ಳಿ ರಾಯಣ್ಣ ಅವರು ಏನಿದ್ದಾರೆ, ಅವ್ರನ್ನ ನಾವು ಎಷ್ಟು ಪ್ರೀತಿಸ್ತೀವಿ, ಗೌರವಿಸ್ತೀವಿ, ನಾವು ಅಷ್ಟೇ ಪ್ರೀತಿನ ಶಿವಾಜಿ ಮಹಾರಾಜರನ್ನು ನಾವು ಅಷ್ಟೇ ಪ್ರೀತಿಸ್ತೀವಿ, ಅಷ್ಟೇ ಗೌರವವನ್ನ ಅವ್ರಿಗೆ ಕೊಡ್ತೀವಿ ಕೂಡ. ನಾನೊಂದು ವಿಡಿಯೋ ನೋಡಿದೆ, ಅಲ್ಲಿ ನಮ್ಮ ಒಂದು ಕರ್ನಾಟಕದ ಒಂದು ಕಂಡಕ್ಟರ್ ಏನಿದ್ದಾರೆ ಅವ್ರಿಗೆ ಮಸಿ ಬಳಿಯುವಂತ ಒಂದು ಸಂದರ್ಭದಲ್ಲಿ ಜೈ ಭವಾನಿ ಜೈ ಶಿವಾಜಿ ಮಹಾರಾಜ್ ಅಂತ ಒಂದು ಘೋಷಣೆ ಹೋಗ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಶಿವಾಜಿ ಮಹಾರಾಜರಿಗೆ ನೀವು ಮಾಡ್ತಾ ಇರೋಂಥ ಮೋಸ ಇದು. ಶಿವಾಜಿ ಮಹಾರಾಜರಿಗೆ ನೀವು ಮರಾಠಿಗರು ಮಾಡ್ತಾ ಇರೋಂಥ ದ್ರೋಹ ಇದು. ಯಾಕೆಂದ್ರೆ ಶಿವಾಜಿ ಮಹಾರಾಜರು ಎಲ್ಲರನ್ನೂ ಒಟ್ಟಿಗೆ ಒಂದಾಗಿ ಹೋಗಿ ನಾವು ಸ್ವರಾಜ್ಯವನ್ನ ಕಟ್ಟೋಣ ಅಂತ ಅನ್ಕೊಂಡು ತುಂಬಾ ಕನಸು ಕಟ್ಟಿದ್ದವರು. ಅವರ ಒಂದು ಕನಸನ್ನ ನೀವು ಇವತ್ತಿನ ದಿನ ನುಚ್ಚು ನೂರು ಮಾಡ್ತಿದ್ದೀರಾ ಅಂತ ಹೇಳೋದಕ್ಕೆ ನನಗೆ ತುಂಬಾ ಬೇಸರವಾಗ್ತಿದೆ. ಅವರ ಒಂದು ಏನಿತ್ತು ಊಹೆ, ಅವರ ಒಂದು ಕಲ್ಪನೆ ಇತ್ತು, ಆ ಒಂದು ಹಿಂದೂಸ್ತಾನದ ಒಂದು ಕಲ್ಪನೆಗೆ ನೀವು ಮಣ್ಣೇರಿಸ್ತಾ ಇದ್ದೀರಾ ಅಂತ ಹೇಳೋದಕ್ಕೆ ನನಗೆ ಇವತ್ತು ತುಂಬಾ ದುಃಖವಾಗ್ತಿದೆ. ನೋಡಿ, ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ. ನಾವಿರೋದು ಹಿಂದೂಸ್ತಾನದಲ್ಲೇ, ನೀವಿರೋದು ಹಿಂದೂಸ್ತಾನದಲ್ಲೇ. ನಾವೆಲ್ಲರೂ ಈ ಭಾರತ ಮಾತೆಯ ಮಡಿಲಲ್ಲಿರುವಂತ ಮಕ್ಕಳು. ನಾವೆಲ್ಲ ಒಂದಾಗಿದ್ರೆ ಮಾತ್ರ ನಮ್ಮ ಒಂದು ರಾಷ್ಟ್ರ, ಈ ಒಂದು ಭಾರತ ಹಿಂದೂ ರಾಷ್ಟ್ರ ಆಗೋದಕ್ಕೆ ಸಾಧ್ಯ. ನೋಡಿ, ಇದೆಂತ ದುರಂತ. ನಾವು ನಮ್ಮ ದೇಶದಲ್ಲಿ ನಾವು ಬಹುಸಂಖ್ಯಾತರಾಗಿದ್ರು ಕೂಡ ನಮ್ಮ ಒಂದು ದೇಶವನ್ನ ಹಿಂದೂ ರಾಷ್ಟ್ರ ಮಾಡೋದಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ದೀವಿ. ಅದ್ರಲ್ಲಿ ಈ ರೀತಿಯಾಗಿ ಇನ್ನೊಂದು ಹೊಸದೊಂದು ತೊಂದರೆಯನ್ನ ತಗೊಂಬಂದು ನೀವು ಇಡ್ತಿದ್ದೀರಲ್ಲ, ಇದು ನೀವು ಶಿವಾಜಿ ಮಹಾರಾಜರಿಗೆ ಮಾಡ್ತಾರಂತ ಮೋಸ ಅಂತ ಹೇಳಿದ್ರೆ ತಪ್ಪಾಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮಗೂ ನಿಮಗೂ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಾದಂತ ಅವಿನಾಭಾವ ಸಂಬಂಧ ಇದೆ. ನಾವೆಲ್ಲ ಭಾರತದಲ್ಲಿದ್ದೀವಿ. ಭಾಷೆ ಹಲವು, ಆದ್ರೆ ನಮ್ಮ ಧ್ಯೇಯ ಒಂದೇ ಆಗಿದೆ. ನಾವು ನೋಡಿ, ನಾವು ಇಲ್ಲಿರೋ ನಮ್ಮ ಕನ್ನಡಿಗರು ಪೂಜೆ ಮಾಡೋದು ಅದೇ ದೇವರನ್ನೇ, ನೀವು ಮಹಾರಾಷ್ಟ್ರದಲ್ಲಿರೋ ಮರಾಠಿಗರು ಪೂಜೆ ಮಾಡೋದು ಅದೇ ದೇವರನ್ನೇ.
ನನಗೊಂದು ಅರ್ಥ ಆಗ್ತಿಲ್ಲ, ನಾವು ಕನ್ನಡಿಗರು ಅಂದ್ರೆ ನಿಮ್ಗೆಲ್ಲ ಯಾಕೆ ಇಷ್ಟೊಂದು ದ್ವೇಷ? ಈ ಕಡೆಯಿಂದ ಮರಾಠಿಗರು ಈ ರೀತಿಯಾಗಿ ದ್ವೇಷ ಮಾಡ್ತೀರಿ, ಒಂದೊಂದ್ಸಲಿ ತಮಿಳ್ನಾಡಿಗೂ ನಮಗೂ ಹತ್ತುರ್ದು ಬಿಡುತ್ತೆ. ಹಿಂದಿಯವನು ಅಲ್ಲಿಂದ ಬರ್ತಾನೆ, ನಾವು ಕನ್ನಡ ಕಲೀರಿ ಮಾತಾಡ್ರಿ ಅಂತಂದ್ರೆ ನಾನು ಯಾಕೆ ಕಲಿಬೇಕು ತೂ ಹಿಂದಿ ಸೀಕ್ ಅಂತಾನೆ. ಏನ್ ನಡೀತಿದೆ ಇಲ್ಲಿ ನೋಡಿ, ಇದು ಒಳ್ಳೆ ಒಂದು ಬೆಳವಣಿಗೆ ಅಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬ ಕನ್ನಡಿಗನು ಕೆರಳಿ ನಿಂತ್ಕೊಂಡ ಅಂದ್ರೆ ಆಮೇಲೆ ಆಗೋ ಪರಿಸ್ಥಿತಿ ಬೇರೆ ತರ ಆಗ್ಬಿಡುತ್ತೆ. ಆಮೇಲೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅದೇನಿದೆ ನಿಮ್ದೇನಾದ್ರು ಬೆಳಗಾವಿ ನಿಮಗ್ ಸೇರ್ಬೇಕು ಹಂಗೆ ಹೆಂಗಿದೆ ಅಂತಂದ್ರೆ ಕೋರ್ಟಿನ ಮೊರೆ ಹೋಗಿ, ಕೋರ್ಟು ನ್ಯಾಯ ಎಲ್ಲ ಇದೆಯಲ್ಲ. ನಮ್ಮ ಒಂದು ನೆಲದಲ್ಲಿ ನಿಂತ್ಕೊಂಡು ನೀವು ನಿಮ್ಮ ಭಾಷೆಯ ದಬ್ಬಾಳಿಕೆ ಮಾಡ್ತೀರಾ? ಇದು ಸರಿನಾ? ದಯವಿಟ್ಟು ಇದು ಒಳ್ಳೇದಲ್ಲ ಸ್ನೇಹಿತರೆ. ನೋಡಿ, ಯಾರ್ಯಾರು ಮರಾಠಿಗರು ನಮ್ಮ ಒಂದು ವಿಡಿಯೋನ ನೋಡ್ತಿದ್ದೀರಾ, ದಯವಿಟ್ಟು ನಾನೇನಾದ್ರು ತಪ್ಪಾಗಿ ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ. ದಯವಿಟ್ಟು ನೀವು ನಿಮ್ಮ ಕಡೆಯವರಿಗೆಲ್ಲ ಪೂರ್ತಿ ಅರ್ಥ ಆಗುವಾಗೆ ದಯವಿಟ್ಟು ನೀವು ಹೇಳಿ. ನಾವು ಹೀಗೆ ಕಿತ್ತಾಡ್ಕೊಂಡಿದ್ರೆ ನಾವು ಖಂಡಿತವಾಗ್ಲೂ ಚೆನ್ನಾಗಿರಲ್ಲ. ನಾವೆಲ್ಲ ಒಂದಾಗಿ ಮುಂದೆ ಹೋಗ್ಬೇಕು. ಯಾಕೆಂದ್ರೆ ಇದು ಬರೀ ಭಾರತವಲ್ಲ, ಇದು ಹಿಂದೆ ಅಖಂಡ ಭಾರತವಾಗಿದ್ದದ್ದು. ನಾವು ಈಗ ಬರೀ ಅದನ್ನ ಅಖಂಡ ಭಾರತ ಅನ್ನೋ ಒಂದು ಪದದಲ್ಲಿ ಅಖಂಡವನ್ನು ತೆಗೆದು ಬರೀ ಭಾರತವನ್ನು ಉಳಿಸ್ಕೊಂಡಿದೀವಿ. ನಾವು ಹೀಗೆ ಕಿತ್ತಾಡ್ಕೊಳ್ತಾ ಹೋದ್ರೆ ಆ ಭಾರತವನ್ನು ಇನ್ನೊಂದು ಖಂಡ ಆಗುವಂತ ಪರಿಸ್ಥಿತಿ ಬರ್ಬೋದು. ದಯವಿಟ್ಟು ಈಗಲಾದ್ರೆ ಎಚ್ಚೆತ್ಕೊಳ್ಳೋಣ. ನಾವೆಲ್ಲ 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 ಹಿಂದೂಸ್ತಾನದಲ್ಲಿದ್ದೀವಿ ಅನ್ನೋದನ್ನ ನಾವು ಜ್ಞಾಪಕ ಇಟ್ಕೊಳ್ಳೋಣ. ನಮ್ಮ ದೇಹ ಒಂದೇ ಆಗಿರ್ಲಿ. ಶಿವಾಜಿ ಮಹಾರಾಜರ ಒಂದು ಕನಸೇನಿತ್ತು, ಆ ಒಂದು ಕನಸನ್ನ ನಾವು ಪೂರ್ತಿ ಮಾಡುವಂತ ಕೆಲಸಗಳನ್ನು ನಾವು ಮಾಡೋಣ. ನಾವು ನಮ್ಮ ಒಂದು ದೇಶವನ್ನ ಹಿಂದೂ ರಾಷ್ಟ್ರವನ್ನಾಗಿ ನಾವು ಮಾಡೋಣ. ದಯವಿಟ್ಟು ನಾನೇನಾದ್ರೂ ತಪ್ಪಾಗಿ ಏನಾದ್ರು ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ. ದಯವಿಟ್ಟು ನಮ್ಮ ಒಂದು ಚಾನೆಲ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಒಂದು ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ. ನಮಗಾಗ ತುಂಬಾ ಹುಮ್ಮಸ್ ಬರುತ್ತೆ. ಓಕೆ ಆಯ್ತು, ನಾವು ಹೇಳ್ತಾ ಇರೋದು ಜನಕ್ಕೆ ಅರ್ಥ ಆಗ್ತಾ ಇದೆಯಾ ಇಲ್ವಾ ಏನು ಅನ್ನೋದಾದ್ರೂ ಗೊತ್ತಾಗುತ್ತೆ. ದಯವಿಟ್ಟು ವಿಡಿಯೋ ನೋಡಿ. ನೀವು ಹಾಗೆ ಸುಮ್ಮನೆ ಹೊಂಟೋದ್ರೆ ನಮ್ಗೇನು ಅರ್ಥ ಆಗೋದಿಲ್ಲ. ನಾವೇನ್ ಮಾಡ್ಬೇಕು ನೆಕ್ಸ್ಟ್, ಇದು ಈ ತರ ಮಾಡ್ಬೇಕಾ ಆ ತರ ಮಾಡ್ಬೇಕಾ ಅಂತ. ಯಾಕೆಂದ್ರೆ ಈಗಿನ ಜನರೇಷನ್ ಅಲ್ಲಿ ಡಬಲ್ ಮೀನಿಂಗ್, ವಲ್ಗರ್ ಆಗಿ ಏನೇನೋ ಮಾಡಿದ್ರೆ ಬೇಗ ವೈರಲ್ ಆಗ್ಬಿಡ್ಬೋದು. ಆದ್ರೆ ನಮ್ಗೆ ಆ ರೀತಿಯಾಗಿ ಮಾಡುವಂತ ಒಂದು ಮನಸ್ಥಿತಿ ನಮಗಿಲ್ಲ. ನಾವು ಆ ತರ ಮಾಡೋದು ಇಲ್ಲ. ಯಾಕೆಂದ್ರೆ ನಾವು ರಾಜ ಮಹಾರಾಜರ ಒಂದು ಭಕ್ತರು, ಅವರ ಒಂದು ದಾರಿಯಲ್ಲಿ ನಾವು ನಡಿಬೇಕು ಅಂತ ಅನ್ಕೊಂಡಿರೋರು. ಎಲ್ಲರಿಗೂ ಒಳ್ಳೇದಾಗಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.